ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಹೋಗಿ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಳ್ದಂಗೆ ಮೊನ್ನೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಏನಂದರೆ ರೇಖಿ ಲೆವೆಲ್ 1 ಫ್ರೀ ಕ್ಲಾಸ್ ಮತ್ತು ದೀಕ್ಷೆ ಇರುತ್ತೆ ಅಂತ. ಸೊ ಸುಮಾರು ಜನ ಎಲ್ಲರೂ ಕೂಡ ವಾಟ್ಸಪ್ಗೆ ಬಂದು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಯಾರ್ಯಾರು ನನಗೆ ಮೆಸೇಜ್ ಮಾಡಿದ್ದಾರೆ ಅವನ್ನೆಲ್ಲ ಕೂಡ ನಾನು ಗ್ರೂಪ್ಗೆ ಆ್ಯಡ್ ಮಾಡಿದ್ದೀನಿ. ಸೊ ಇಂದು ಕೂಡ ನಿಮಗೆ 2 ಡೇಸು ಅವಕಾಶ ಇದೆ, ಇವತ್ತು ಮತ್ತು ನಾಳೆ. ಸೊ ತಮ್ಮಲ್ಲಿ ಯಾರ್ಯಾರಿಗೆ ರೇಖಿನ ಕಲಿಬೇಕು ಹಾಗೂ ದೀಕ್ಷೆ ತಗೋಬೇಕು, ಅದು ಸಂಪೂರ್ಣವಾಗಿ ಉಚಿತವಾಗಿ ಅಂತ ಯಾರ್ಯಾರಿಗೆ ಆಸಕ್ತಿ ಇದೆ ತಾವೆಲ್ಲರೂ ಕೂಡ 2 ಡೇಸ್ ಒಳಗಡೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ನಂಬರ್ನಲ್ಲಿ ಹೇಗಿದ್ರು ಸ್ಟೋರಿನಲ್ಲಿ ಮತ್ತು ಪೋಸ್ಟಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ಆ ನಂಬರ್ಗೆ ನೀವು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಮಾಡಿ ನಾನು ನಿಮ್ಮನ್ನ ಆ್ಯಡ್ ಮಾಡ್ಕೋತೀನಿ. ಜೊತೆಗೆ ರೇಖಿ ಅಂದ್ರೇನೋ, ರೇಖಿ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಇದನ್ನ ನಾವು ತಿಳ್ಕೊಂಡು ದೀಕ್ಷೆ ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ರೀತಿ ಬದಲಾವಣೆ ಆಗುತ್ತೆ ಅಂತ ತಾವು ಕ್ಲಾಸಿಗೆ ಬಂದಾಗಲೇ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಅದ್ರ ಬಗ್ಗೆ ಪರಿಪೂರ್ಣವಾಗಿ ಹೇಳಬೇಕು ಅಂದರೆ 2 ರಿಂದ 3 ದಿನ ಬೇಕೇ ಬೇಕು. ಹಾಗಾಗಿ ನಾನು ರೇಖಿಯ ಬಗ್ಗೆ ಸಂಪೂರ್ಣ ಮಾಹಿತಿ, ಇದು ನಮ್ಮ ಚಕ್ರಗಳ ಮೇಲೆ, ನರನಾಡಿಗಳ ಮೇಲೆ ಯಾವ ರೀತಿ ಒಂದೊಳ್ಳೆ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತೆ, ಇದರಿಂದ ಇಷ್ಟು ದಿನ ಭಾವನಾತ್ಮಕವಾಗಿ ನಾವು ಏನೇನು ಸ್ಟ್ರಗಲ್ ಮಾಡಿದ್ವಿ ಎಲ್ಲ ನಮ್ಮ ಒಳಗಡೆ ಕುತ್ಕೊಂಡು ಎಷ್ಟು ರೀತಿ ನೆಗೆಟಿವ್ ಆಗಿ ಅದು ಎಷ್ಟು ಥರ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿತ್ತು ಅಂದರೆ ಅದರಿಂದನೇ ಹೆಣ್ಮಕ್ಳಿಗೆ ಸಾಕಷ್ಟು ಮಾನಸಿಕ ರೋಗಗಳು, ಶಾರೀರಿಕ ರೋಗಗಳು ಈ ಥರ ಎಲ್ಲ ಬರುತ್ತೆ. ಹೆಣ್ಮಕ್ಳಿಗಂತಲ್ಲ, ಎಲ್ರಿಗೂ ಅಷ್ಟೇ. ತುಂಬ ಜವಾಬ್ದಾರಿ ಇದೆ, ನಾವೆಷ್ಟು ದುಡಿದ್ರೂ ನಮಗೆ ಸಾಲ್ತಾ ಇಲ್ಲ, ಅಥವಾ ದಿನೇ ದಿನೇ ಏನೋ ಆರೋಗ್ಯ ಎಲ್ಲ ಹದಗೆಡ್ತಾ ಇದೆ, ಮನೆ ವಾತಾವರಣನೇ ಸರಿ ಇಲ್ಲ, ನನ್ನ ಮನಸ್ಸಿಗೆ ಯಾಕೋ ಶಾಂತತೆ ಅನ್ನೋದಿಲ್ಲ, ಈ ಥರ ಸಾಕಷ್ಟು ಪರಿಣಾಮಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ಇದಕ್ಕೆಲ್ಲ ಒಂದೊಳ್ಳೆ ಮೂಲ ಆಧಾರ ಅಂದರೆ ರೇಖಿ ಅಂತಲೇ ಹೇಳ್ಬೋದು. ಇದು ನಿಮಗೆ ಭಾವನಾತ್ಮಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಅಷ್ಟೇ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಆ ಒಂದು ಚೈತನ್ಯ ಶಕ್ತಿ. ಹಾಗಾಗಿ ಮನೆಗಳಲ್ಲಿ ಒಬ್ಬರಾದ್ರೂ ರೇಖಿ ಅನ್ನೋದನ್ನ ಕಲಿಬೇಕು, ಅವರ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಅವರು ತುಂಬ ಇಷ್ಟಪಡೋದಕ್ಕೆ ಶುರು ಮಾಡ್ಕೋತಾರೆ. ಹಾಗೂ ನಾನು ಆಚೆ ಎಲ್ಲ ನಾನು ವ್ಯವಹಾರಗಳನ್ನ ಹೇಗೆ ಮಾಡಬೇಕು, ವೃತ್ತಿಯಲ್ಲಿ ಹೇಗೆ ನಾನು ದಿನೇ ದಿನೇ ಅಭಿವೃದ್ಧಿ ಕಾಣಬೇಕು, ನನ್ನ ಫ್ಯಾಮಿಲಿ ಜೊತೆ ನಾನು ಎಷ್ಟು ಹೊಂದಾಣಿಕೆಯಿಂದ ಇರಬೇಕು, ಹಾಗೂ ನನ್ನನ್ನು ನಾನು ಎಷ್ಟು ಇಷ್ಟಪಡ್ಕೋಬೇಕು, ಜೊತೆಗೆ ನನ್ನನ್ನು ನಾನು ಎಷ್ಟು ಆರೋಗ್ಯವಾಗಿ ಇಟ್ಕೋಬೋದು ಅಂತ ಎಲ್ಲ ನಿಮಗೆ ಸೆನ್ಸು ಈ ಒಂದು ರೇಖೆಯ ಒಳಗಡೆ ಬಂದಾಗಲೇ ಅರ್ಥ ಆಗ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ 4 ಆಧಾರಗಳು. ಒಂದು ಏನಂದರೆ ಆರೋಗ್ಯ, 2ನೇದು ಸಂಪತ್ತು, 3ನೇದು ನೆಮ್ಮದಿ, 4ನೇದು ಸಂಸಾರ. ಇಷ್ಟೇ, ಈ 4ಕ್ಕೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು. ಈ 4 ಭಾಗಗಳಲ್ಲೂ ಕೂಡ ರೇಖಿ ಅನ್ನೋದು ಪರಿಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತೆ. ಅದಕ್ಕೋಸ್ಕರ ಒಬ್ಬರಲ್ಲ ಒಬ್ಬರು ಮನೆಗಳಲ್ಲೂ ಅಷ್ಟೇ ನೀವು ಆ ರೇಖಿನ ಕಲ್ತ್ಕೊಳ್ಳೋದು, ಸೊ ನಿಮಗೆ ನೀವು ಸೆಲ್ಫ್ ಹೀಲ್ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಫ್ಯಾಮಿಲಿಗೆ ನೀವು ಹೀಲ್ ಮಾಡೋದನ್ನ ಕಲ್ತು ನೀವು ಆಚೆ ಎಲ್ಲ ಹೋಗಿ ಇವ್ರ ಹತ್ರ ಎಲ್ಲ ಸಜೆಸ್ಟ್ ಕೇಳೋ ಅವಶ್ಯಕತೆ ಇರಲ್ಲ. ಹಾಗೂ ಮತ್ತು ಆದಷ್ಟು ಹಾಸ್ಪಿಟಲ್ಗೆ ಹೋಗೋದು ಕಡಿಮೆ ಆಗುತ್ತೆ, ಮತ್ತು ನಿಮ್ಮಲ್ಲೂ ಕೂಡ ನೆಮ್ಮದಿ ಅನ್ನೋದು, ಶಾಂತತೆ ಅನ್ನೋದು ಮೂಡ್ತಾ ಹೋಗುತ್ತೆ. ಇಷ್ಟು ದಿನ ನೀವು ಕೆಲಸದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಅಡೆತಡೆಗಳು, ಹಣಕಾಸಿನ ವ್ಯವಹಾರದಲ್ಲಿ ಎಷ್ಟು ಅಡೆತಡೆಗಳನ್ನೆಲ್ಲ ನೀವು ಫೇಸ್ ಬಂದಿದ್ರೆ ಅದೆಲ್ಲ ಕೂಡ ದಿನೇ ದಿನೇ ಕ್ಲಿಯರ್ ಆಗ್ತಾ ಹೋಗುತ್ತೆ ಈ ಒಂದು ರೇಖಿಯಿಂದ. ಹಾಗಾಗಿ ತಮ್ಮೆಲ್ರಿಗೂ ಅಷ್ಟೇ ರೇಖಿ ಅಂದರೆ ಏನು, ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಬೇಕು ಎಲ್ಲ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಮೇನ್ ಬೇಸಿಕ್ ರೇಖಿ ಲೆವೆಲ್ 1 ನೀವು ಕಲ್ತ್ಕೊಂಡ್ಬಿಟ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ಸೊ ತಮ್ಮಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಭಾಗವಹಿಸ್ಬೋದು. ಇನ್ನು 2 ದಿನ ಕಾಲಾವಕಾಶ ಮಾತ್ರ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ, 2 ರಿಂದ 3 ದಿನ ಅನ್ಕೋತೀನಿ ಅಷ್ಟೇ, ಅಷ್ಟರೊಳಗಡೆ ನಾನು ರೇಖಿ ಲೆವೆಲ್ 1 ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನೂ ಟೈಮ್ ಇದೆ ನಿಮಗೆ 2 ಡೇಸು. ಬನ್ನಿ, ಈ ಒಂದು ಅವಕಾಶನ ಎಲ್ಲ ಉಪಯೋಗ ಪಡಿಸ್ಕೊಳ್ಳಿ. ಯಾಕಂದರೆ ನಮಗೆ ನಾವು ಟೈಮ್ ಕೊಟ್ಕೊಳ್ಳಿಲ್ಲ ಅಂದಮೇಲೆ ಲೈಫಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಫಸ್ಟು ನಮಗೆ ನಾವು ಟೈಮ್ ಕೊಟ್ಕೊಬೇಕು. ಹೌದಲ್ವಾ, ಏನೋ ಇದೊಂದು ಅವಕಾಶ ಸಿಕ್ಕಿದೆ, ನಾವು ಬಳಸ್ಕೊಳ್ಳೋಣ, ಏನಿರ್ಬೋದು ಇದರಿಂದ, ನನ್ನ ಜೀವನ ಕೂಡ ಇದರಲ್ಲಿ ಹೋಗೋದ್ರಿಂದ ಅಥವಾ ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ, ಒಂದು ರೇಖೆಯ ದೀಕ್ಷೆ ತಗೊಳ್ಳೋದ್ರಿಂದ ನನ್ನಲ್ಲಿ ಎನರ್ಜಿ ಅನ್ನೋದು ಎಷ್ಟು ಕ್ರಿಯೇಟ್ ಆಗುತ್ತೆ, ನನ್ನನ್ನು ನಾನು ಹೇಗೆ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಬೇಕು, ನನ್ನ ಆಹಾರನ ಹೇಗೆ ನಾನು ಪ್ರೊಟೆಕ್ಟ್ ಮಾಡ್ಕೊಬೇಕು, ಎಲ್ಲನೂ ನೀವು ಇದನ್ನು ತಿಳ್ಕೊಬೋದು. ಇದ್ರ ಬಗ್ಗೆ ಸುಮಾರಷ್ಟಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಫ್ರೀ ಕ್ಲಾಸು ಮತ್ತು ದೀಕ್ಷೆ ಎರಡನ್ನೂ ಕೂಡ ಅಟೆಂಡ್ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.